ಜೆಪಿ ನಗರದಲ್ಲಿರೋ ಸ್ಕಿಲ್ಸ್ ಸೋನಿಕ್ಸ್ ಖಾಸಗಿ ಕಂಪನಿಯು ನೌಕರಿ.ಕಾಮ್ನಲ್ಲಿ ನಾನ್ ಕನ್ನಡ ಹೆಚ್ಆರ್ ಬೇಕು ಅಂತ ಪೋಸ್ಟ್ ಮಾಡಿತ್ತು. ರಾಜಧಾನಿಯಲ್ಲೇ ಕನ್ನಡಿಗರನ್ನ ಕಡೆಗಣಿಸಿರೋ ಸ್ಕಿಲ್ಸ್ ಸೋನಿಕ್ಸ್ ಕಂಪನಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ಇದೀಗ ಎಚ್ಚೆತ್ತ ಸ್ಕಿಲ್ಸ್ ಸೋನಿಕ್ಸ್ ಪ್ರಕಟಣೆ ಹಿಂಪಡೆದಿದೆ. ಕನ್ನಡಿಗರ ಮುಂದೆ ಕೈಮುಗಿದು ಕ್ಷಮೆಯಾಚಿಸಿದ್ದಾರೆ. ಆಂಧ್ರಪ್ರದೇಶದ ಮಾದರಿಯಲ್ಲಿ ಸ್ಥಳೀಯರಿಗೆ 75% ಮೀಸಲಾತಿ ನೀಡಬೇಕೆಂಬ ಕಾಯ್ದೆಯನ್ನು ರಾಜ್ಯದಲ್ಲೂ ತರಬೇಕೆಂಬ ಚರ್ಚೆ ನಡೆದಿದೆ. ಆದರೆ ಇದಕ್ಕೆ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಟ್ವೀಟ್ ಮೂಲಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಆಶಿಸಿದ್ದೇವೆ. ಓಕೆ, ಇದರಲ್ಲಿ ರೂಪೇಶ್ ರಾಜಣ್ಣರವರು ಈ ಜಾಹೀರಾತನ್ನು ನಮಗೆ ನಾವು ಪೋಸ್ಟ್ ಮಾಡಿದ್ದನ್ನು ನೋಡಿ ಅವರು ನಮಗೆ ತಿಳಿಸಿದರು. ಅದರಿಂದ ನಾವು ಆ ಜಾಹೀರಾತನ್ನು ಹಿಂಪಡೆದು ಇದರಿಂದ ಯಾವುದೇ ನಮ್ಮಿಂದ ತಪ್ಪಾಗಿರೋದ್ರಿಂದ ಇದರಿಂದ ಇನ್ನು ಮುಂದೆ ಯಾವುದೇ ತಪ್ಪು ಮಾಡಿದೆ ನಾವು ಆದ್ಯತೆ ಕೊಡುತ್ತೇವೆ. ದಿನಗಳು ಕಳೆದ್ವು, ವಾರವೇ ಉರುಳಿ ಹೋಯಿತು. ಮನೆ ಯಾವಾಗ ಸಿಗುತ್ತೆ ಅಂತ ಕೋಗಿಲು ನಿರಾಶ್ರಿತರು ಎದುರು ನೋಡ್ತಿದ್ದಾರೆ. ಇತ್ತ ಜಿಬಿಎ ಅಧಿಕಾರಿಗಳಿಗೆ ಹಲವು ತಲೆನೋವು ಎದುರಾಗಿದೆ. ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿ ತೆರವು ಮಾಡಿ ಇಂದಿಗೆ 23 ದಿನ ಆಗಿದೆ. ಆದ್ರೆ ಇನ್ನು ಯಾರಿಗೂ ಮನೆ ಸಿಕ್ಕಿಲ್ಲ. ಸದ್ಯ ಡೆಮಾಲಿಶ್ ಆದ 167 ಮನೆಗಳ ಪೈಕಿ ಕೇವಲ 10ಕ್ಕೂ ಹೆಚ್ಚು ನಿವಾಸಿಗಳ ಸಂಪೂರ್ಣ ದಾಖಲೆಗಳನ್ನ ಪಡೆಯಲಾಗಿದೆ. ಅರ್ಜಿ ಸಲ್ಲಿಸಿರೋದಕ್ಕೆ ಒಟಿಪಿ ಕೂಡ ಬಂದಿದ್ದು ಅದನ್ನ ಪಡೆದು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಡೆಮಾಲಿಶ್ ಆಗಿದ್ದ ಮನೆ ಮುಂದೆ ನಿಲ್ಲಿಸಿ ಫೋಟೋ ತೆಗೆದುಕೊಂಡು ನಂತರ ಎಲ್ಲಾ ದಾಖಲೆಗಳನ್ನ ಪಡೆಯುತ್ತಿದ್ದಾರೆ. ಅಲ್ಲಿಗೆ ಅಷ್ಟು ಸುಲಭವಾಗಿ ಮನೆ ಕೊಡೋದು ಸಾಧ್ಯವಿಲ್ಲ ಅನ್ನೋದು ಎದ್ದು ಕಾಣ್ತಿದೆ. ಈ ವಿಳಂಬ ನೀತಿಗೆ ಕೋಗಿಲು ನಿರಾಶ್ರಿತರು ಕೆರಳಿದ್ದಾರೆ. ನಮಗ್ ಬೇಡ ಸರ್, ಅಪಾರ್ಟ್ಮೆಂಟ್ಗಳು ಬೇಡ. ನಾವ್ ಅಲ್ಲಿರೋ ಯೋಗ್ಯತೆ ಇಲ್ಲ ನಮ್ಗೆ. ಯಾಕಂದ್ರೆ ನಾವೆಲ್ಲ ಫಕೀರೋರು, ನಾವು ಭಿಕ್ಷೆ ಬೇಡ ತಿನ್ನೋರು. ನಮ್ಗೆ ಅಲ್ಲಿ ಹೋಗಿರಕ್ಕೆ ಅಷ್ಟು ಯೋಗ್ಯತೆ ಇಲ್ಲ. ನಾವೇ ಹೇಳ್ತಾ ಇದೀವಿ, ನೀವು ಕಿತ್ತಾಡಬೇಡಿ, ನಮಗ್ ಕೊಡಬೇಡಿ ಅಂತ ಬಿಜೆಪಿ ಅವ್ರು ಅಂತ ಇದ್ದಾರೆ. ನೀವು ಕೊಡ್ತೀವಿ ಅಂತ ಸಮಾಧಾನ ಬೇಡ ಸರ್ ನಮ್ಗೆ. ಒಂದು ನೋಡಿ, ಎಲ್ಲಾದ್ರೂ ಜಾಗ ಕೊಡಿ. ದೊಡ್ಡವರು ಎಷ್ಟು ಜನ ಇದ್ದಾರೆ, ದೊಡ್ಡವ್ರು ಎಲ್ಲಾರ್ಗು ಸೇರಿಸಿ ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ಇರಕ್ಕೊಂದು ಜಾಗ ಕೊಡಿ. ನಾವು ಗುಡ್ಸಲ್ ಹಾಕೋತೀವಿ, ಶೆಡ್ ಹಾಕೋತೀವಿ. ಇಲ್ಲ ನಿಮ್ ಕೈಯಲ್ಲಿ ಕೊಡಕ್ ಆಗಲ್ಲ ಅಂದ್ರೆ ಇದೇ ಜಾಗದಲ್ಲಿ ಮತ್ತೆ ಶೆಡ್ಗಳು ಕಟ್ಕೋತೀವಿ ನಾವು. ಇನ್ನ ಕೆಲವರು ನಾವು ಎಲ್ಲಾ ದಾಖಲೆ ಕೊಟ್ಟಿದ್ದೇವೆ, ಆದ್ರೆ ನಮಗೆ ಯಾವುದೇ ಕಾಲ್ ಬಂದಿಲ್ಲ, ಯಾವುದೇ ಒಟಿಪಿ ಬಂದಿಲ್ಲ ಎನ್ನುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್, ನಮಗೆ ಇನ್ನೂ ಕೂಡ ಅಂತಿಮ ಪಟ್ಟಿ ತಲುಪಿಲ್ಲ ಎನ್ನುತ್ತಿದ್ದಾರೆ. ಅಮೃತ್ ಮಹೋತ್ಸವ ಅನ್ನುವಂಥ ಸ್ಕೀಮಲ್ಲಿ 550 ಜನರಿಗೆ 27 ಕೋಟಿ 50 ಲಕ್ಷ ಅಮೌಂಟ್ ಬಂದಿದೆ BBMP-ಯಿಂದ, ಆಗಿನ BBMP-ಯಿಂದ. ಸೊ ಅದಾದಮೇಲೆ ಅದ್ರ ಜೊತೆಗೆ ಒಂದು ಲೆಟ್ರ್ ಕೊಟ್ಟರು. 15 ದಿವಸದ ಒಂದು ಮಧ್ಯದಲ್ಲಿ 1 ತಿಂಗಳ ಗ್ಯಾಪಲ್ಲಿ ಒಂದು ಲೆಟ್ರ್ ಕೊಟ್ಟರು. ನಾವು ಅರ್ಹ ಬೆನಿಫಿಷಿಯರಿ ಪಟ್ಟಿ ಕೊಡ್ತೀವಿ, ಆ ಪಟ್ಟಿ ಬಂದ ಮೇಲೆ ನೀವು ಈ ದುಡ್ಡನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಪಟ್ಟಿಗಾಗಿ ಅವತ್ತಿನಿಂದ ವೇಟ್ ಮಾಡ್ತಾ ಇದ್ದೀವಿ, ಇಲ್ಲಿವರೆಗೂ ಪಟ್ಟಿ ಬಂದಿಲ್ಲ. ಸೊ ಅದ್ರ ಮಧ್ಯೆ ನಾವು ಸುಮಾರು ಲೆಟ್ರ್ ಮಾಡಿದ್ದೀವಿ, ಪಟ್ಟಿ ಕೊಡಿ, ಎಲಿಜಿಬಿಲಿಟಿ ಬೆನಿಫಿಷಿಯರಿ ಪಟ್ಟಿ ಕೊಡಿ ಅಂತ. ಪಟ್ಟಿ ಇನ್ನೂ ಬಂದಿಲ್ಲ. ದುಡ್ಡು ಕೊಟ್ಟರು ಸಿಗದ ಸೂರು, ಸಿಡಿದೆದ್ದ ಅಸಲಿ ಫಲಾನುಭವಿಗಳು. ಕೋಗಿಲು ಲೇಔಟ್ನಲ್ಲಿನ ಅಕ್ರಮ ನಿವಾಸಿಗಳಿಗೆ ಸರ್ಕಾರ ಮನೆ ನೀಡುತ್ತಿದೆ. ಆದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿ ಮನೆಗಾಗಿ ಅರ್ಜಿ ಸಲ್ಲಿಸಿದ ಹಾಗೂ ಮನೆಗಾಗಿ ದುಡ್ಡು ಕಟ್ಟಿದ 550 ಫಲಾನುಭವಿಗಳಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಫಲಾನುಭವಿಗಳು ಪ್ರತಿಭಟನೆ ನಡೆಸಿದ್ರು. ತಣಿಸಂದ್ರದಲ್ಲೂ ಮನೆ ತೆರವು, ಬೀದಿಗೆ ಬಿದ್ದ ಕುಟುಂಬಗಳು. ಕೋಗಿಲು ರೀತಿಯಲ್ಲೇ ಬೆಂಗಳೂರಿನ ತಣಿಸಂದ್ರದಲ್ಲೂ ಬಿಡಿಎಯಿಂದ ಮನೆ ತೆರವು ಮಾಡಲಾಗಿದೆ. ಮನೆ ಕಳೆದುಕೊಂಡವರು ಬೀದಿಗೆ ಬಿದ್ದಿದ್ದಾರೆ. ಮಳೆ ಕೊರೆಯುವ ಚಳಿಗೆ ಮಹಿಳೆಯರು, ವೃದ್ಧರು, ಮಕ್ಕಳು ತತ್ತರಿಸಿ ಹೋಗಿದ್ದಾರೆ. ಸಹಾಯಧನದಿಂದ ಬೇರೆ ಮನೆ ಮಾಡಲು ಸಾಲುವುದಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸರ್, ನಾವು ಇಲ್ಲಿ 15 ವರ್ಷದಿಂದ ಇದ್ದೀವಿ. ಇಲ್ಲೇ ಒಂದು ನೋಟಿಸು ಬಂದಿಲ್ಲ, ಏನು ಬಂದಿಲ್ಲ. ಸಡನ್ ಆಗಿ ಗುರುವಾರ ಬೆಳಗ್ಗೆ 6 ಗಂಟೆಗೆ ಬಂತು BDO ಅವರು ಹೊಡೆದಾಗ್ಬಿಟ್ರು ಸರ್. ನಾವು ಒಳಗಡೆ ನಿದ್ದಾನೆ ಮಾಡ್ತಾಯಿದ್ರು, ಮಕ್ಕಳಿಗೆಲ್ಲ ನಿದ್ದೆ ಮಾಡ್ತಾಯಿದ್ರು. ಎಬ್ಬರಿಸ್ಬಿಟ್ಟು ಆಚೆ ಕಳಿಸ್ಬಿಟ್ಟು ಅವರು, ನಾವು BDO ಅವರು ಡೆಮಾಲಿಷನ್ ಮಾಡ್ತಾ ಇದ್ದೀವಿ, ಆಚೆ ಕಡೆ ಬಂದ್ಬಿಡಿ ಅಂತ ತಳ್ಕೊಂಡು ಹೋಗ್ಬಿಟ್ರಿ ಸರ್ ಅವರು. ನಮಗೆ ಹೋಗ್ಬೇಕಂದ್ರೆ ನಮ್ಮ ದೊಡ್ಡ ಫ್ಯಾಮಿಲಿ, ಯಾಕಂದ್ರೆ ನಮ್ಮಮ್ಮ ಇಲ್ಲಿ ಮಲ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಎಷ್ಟು ಜನ ಇದ್ದಾರೆ ನೀವು ಫ್ಯಾಮಿಲಿ? 6 ಜನ ಇದ್ದೀವಿ ನಾವು. 2 ಮಕ್ಕಳು ಇದ್ದಾರೆ. ಎಲ್ಲಿಗೆ ಹೋಗ್ಬೇಕು ಹೇಳಿ ನಾವು? ನಾವು ನೋಡ್ದಂಗೆ ಒಂದು 20 ವರ್ಷ ಒಳಗಡೆಯಿಂದ ಇದ್ದಾರೆ ಸರ್. ಸಣ್ಣ ಸಣ್ಣ ಮನೆಗಳು ಮಾಡಿಕೊಂಡು ಇದ್ದಾರೆ. ಡಾಕ್ಯುಮೆಂಟ್ಸೂ ಪಕ್ಕಾ ಇದೆ ಇವ್ರದ್ದು. ಇದೆಲ್ಲ BDO ಅವರು ಏನೋ ಗೇಮ್ ಮಾಡ್ತಾ ಇರೋದು, ಬೇರೆ ಏನಿಲ್ಲ.
ಕೋಗಿಲು ಕಗ್ಗಂಟು ಬಗೆಹರಿಯುತ್ತಿಲ್ಲ. ತಣಿ ಸಂದ್ರದಲ್ಲೂ ಜನರ ಆಕ್ರೋಶ ತಣಿಯುತ್ತಿಲ್ಲ. ಮನೆ ಕಳೆದುಕೊಂಡವರು ನಿತ್ಯವೂ ಗೋಳಾಡ್ತಿದ್ದಾರೆ. ಪ್ರದೀಪ್, ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.